ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಮೈಸೂರಿನ ದಟ್ಟಗಳ್ಳಿಯ ರೆಸ್ಟೋ ಬಾರ್ನಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿ ಇಬ್ಬರು ಸಾವನ್ನಪ್ಪಿ 6 ಜನರು ಗಂಭೀರವಾಗಿ ಗಾಯಗೊಂಡಿದ್ರು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂತಹ ಏನು ಕೆಳಭಾಗದಲ್ಲಿ ಇರುವಂಥದ್ದು ಲಿಕ್ಕರ್ ಗ್ಯಾರೇಜ್ ಅಂತೇಳಿ ಒಂದು MRP ಸ್ಟೋರನ್ನು ಇಟ್ಕೊಂಡಿರುವಂಥದ್ದು. ಇಲ್ಲಿ ಟೇಕ್ ಅವೇ ಅಂದರೆ ಇಲ್ಲಿ ಬಂದು ಮದ್ಯವನ್ನು ಖರೀದಿ ಮಾಡಿ ಹೋಗ್ತಾ ಇದ್ದಂಥ ಕೆಲಸ ಆಗ್ತಾ ಇತ್ತು. ಅದರ ಮೇಲ್ಭಾಗದಲ್ಲಿ ಫಾಕ್ಸ್ ಡೆನ್ ಅಂತೇಳಿ ಒಂದು ಹೆಸರನ್ನು ಇಟ್ಕೊಂಡಿದ್ರು. ಅಲ್ಲಿ ಒಂದು ಮದ್ಯವನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಪ್ರಮುಖವಾಗಿ ಘಟನೆ ನಡೆದಂಥ ಸ್ಥಳ ಏನಿದೆ, ಮೇಲ್ಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ, ಮಾರಾ ಅಂತೇಳಿ ದಕ್ಷಿಣ ಆಫ್ರಿಕಾದ ಒಂದು ಬುಡಕಟ್ಟು ಜನಾಂಗದ ಆ ಒಂದು ಮಾದರಿ, ಆ ಪ್ರತಿರೂಪವನ್ನು ಇಲ್ಲಿ ಮಾರಾ ಅನ್ನೋ ಒಂದು ಹೆಸರಿನಲ್ಲಿ ಸಂಪೂರ್ಣವಾಗಿ ಅಲ್ಲಿ ನವೀಕರಣ ಮಾಡುವಂಥ ಕೆಲಸವನ್ನು ಮಾಡಿದರು. ಈಗ ಇರುವಂತಹ ಪ್ರಶ್ನೆ, ಈ ಒಂದು ರೆಸ್ಟೋ ಬಾರ್ ನಡೀತಾ ಇತ್ತು, ಸಂಪೂರ್ಣವಾಗಿ ಕಾನೂನನ್ನು ಮೀರಿ ನಿಯಮಗಳನ್ನು ಪಾಲಿಸದೆ ನಡೆಸ್ತಾ ಇರೋ ಅನ್ನೋ ಒಂದು ಆರೋಪ ಈಗ ಇರುವಂಥದ್ದು. ಅದಕ್ಕೆ ಪೂರಕ ಅನ್ನುವಂತೆ ನೀವು ನೋಡ್ತಾ ಇರ್ಬೋದು, ಈ ಒಂದು ಲಿಕ್ಕರ್ ಗ್ಯಾರೇಜ್ ಅಥವಾ ಫಾಕ್ಸ್ ಡೆನ್ ಅಥವಾ ಮಾರಾ ಇರ್ಬೋದು, ಇದರ ಪಕ್ಕದಲ್ಲೇ ಅಂದರೆ ಇದಕ್ಕೆ ಹೊಂದಿಕೊಂಡಂತೆ ಇರುವಂತೆ ಸುಪ್ರೀಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರುವಂಥದ್ದು. ಅಂದರೆ ಒಂದು ಆಸ್ಪತ್ರೆ ಇರುವಂತಹ ಸ್ಥಳದ ಪಕ್ಕದಲ್ಲೇ ಮದ್ಯ ಮಾರಾಟಕ್ಕೆ ಅವಕಾಶ ಸಿಕ್ಕಿದ್ದು ಹೇಗೆ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಯಾಕಂದರೆ ಮದ್ಯ ಮಾರಾಟ ಮಾಡುವುದಕ್ಕೆ ಅನುಮತಿಯನ್ನು ನೀಡುವಂಥ ಸಂದರ್ಭದಲ್ಲಿ ಸಾಕಷ್ಟು ನಿಯಮಗಳನ್ನು ಅಲ್ಲಿ ಏರಲಾಗಿರ್ತದೆ. ಆ ನಿಯಮಗಳನ್ನು ಪಾಲಿಸಿದರೆ ಮಾತ್ರ, ಅಂದರೆ ಈಗ 100 ಮೀಟರ್ನ ಅಂತರದಲ್ಲಿ ಯಾವುದೇ ಶಾಲಾ ಕಾಲೇಜುಗಳು ಇರಬಾರ್ದು, ಅಥವಾ ಯಾವುದೇ ದೇವಸ್ಥಾನಗಳು ಇರಬಾರ್ದು, ಮತ್ತು ಆಸ್ಪತ್ರೆಗಳು ಸಹ ಇರಬಾರ್ದು. ಇದರ ಜೊತೆಗೆ ಯಾವುದೇ ವಸತಿ ಪ್ರದೇಶ ಇರಬಾರ್ದು. ಈ ರೀತಿಯಾದಂಥ ಸಾಕಷ್ಟು ನಿಯಮಗಳಿದ್ದಾವೆ. ಆದರೆ ನೀವು ಇಲ್ಲಿ ನೋಡಿದ್ರೆ ಖಂಡಿತವಾಗಿಯೂ ಆ ಫಾಕ್ಸ್ ಡೆನ್ ಏನು ಆ ಮಾರಾ ಅನ್ನೋ ಒಂದು ರೆಸ್ಟೋ ಬಾರ್ ಇತ್ತು, ಅದರ ಪಕ್ಕದಲ್ಲೇ ಅಂದರೆ ಆ ಒಂದು ಕಟ್ಟಡಕ್ಕೆ ಹೊಂದಿಕೊಂಡಂತೆ ಇರುವಂಥದ್ದೇ ಈ ಒಂದು ಸುಪ್ರೀಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಮತ್ತು ಅದು ಎರಡರ ನಡುವೆ ಇರುವಂಥ ಅಂತರವನ್ನು ನೋಡ್ತಾ ಇರ್ಬೋದು. ಸಾಕಷ್ಟು ಕಿಟಕಿಗಳು, ಅಂದರೆ ಆಸ್ಪತ್ರೆಯ ಒಳಭಾಗದಲ್ಲಿ ವಾರ್ಡ್ ಏನಿರ್ತದೆ, ಆ ವಾರ್ಡ್ನ ಕಿಟಕಿಗಳಿಗೆ ಹೊಂದಿಕೊಂಡಂತೆ ಈ ಒಂದು ಫಾಕ್ಸ್ ಡೆನ್ ಮತ್ತು ಆ ಮಾರಾ ಅನ್ನೋ ಒಂದು ರೆಸ್ಟೋ ಬಾರ್ ನಡೀತಾ ಇತ್ತು. ಹೀಗಾಗಿ ಇಷ್ಟು ಹತ್ತಿರದಲ್ಲೇ ಇರೋದಕ್ಕೆ ಅನುಮತಿ ಸಿಕ್ಕಿದ್ದು ಹೇಗೆ ಅನ್ನೋದು ಈಗ ಪ್ರಶ್ನೆ. ಯಾಕಂದರೆ ಇದರ ಜೊತೆಗೆ ಇನ್ನು ಮೇಲ್ಭಾಗದಲ್ಲಿ ನೋಡ್ತಾ ಇರ್ಬೋದು, ಆ ಕಟ್ಟಡ ಏನಿದೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಅನುಮತಿಯನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನೆಲ ಮಹಡಿ ಮತ್ತು ಮೊದಲನೇ ಮಹಡಿ ಎರಡಕ್ಕೂ ಸಹ ಅನುಮತಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ಆಗಿದೆ. ಆದರೆ ಮೇಲ್ಭಾಗದಲ್ಲಿ ಆ ಮಾರಾ ಅಂತೇಳಿ ಏನೋ ಒಂದು ಥೀಮ್ ಬೇಸ್ಡ್ ಆದಂತಹ ಒಂದು ರೆಸ್ಟೋ ಬಾರನ್ನು ಮಾಡಿದರು. ಅದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ಪಡ್ಕೊಂಡಿರಲಿಲ್ಲ. ಯಾಕಂದರೆ ಕಾನೂನನ್ನು ಮೀರಿ ನಿಯಮಗಳನ್ನು ಗಾಳಿಗೆ ತೂರಿ ಅದನ್ನು ನಿರ್ಮಾಣ ಮಾಡಲಾಗಿತ್ತು. ಸೊ ಆ ನಿರ್ಮಾಣ ಮಾಡುವಂಥ ಕೆಲಸ ಏನಾಗಿತ್ತು, ಅದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿತ್ತು. ಮತ್ತು ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಆ ಒಂದು ಫಾಕ್ಸ್ ಡೆನ್ನ ಒಂದು ಪ್ರವೇಶ ದ್ವಾರವನ್ನು, ಆ ಕಿರಿದಾದಂತಹ ಒಂದು ಸ್ಥಳ ಏನಿದೆ, ಅದರ ಒಂದೇ ಒಂದು ಆ ದ್ವಾರದ ಮುಖಾಂತರವಾಗಿ ಒಳಗೆ ಹೋಗೋದಕ್ಕೆ ಅವಕಾಶವಿತ್ತು. ಸೊ ಇದರ ಒಳಗಡೆ ಹೋದರೆ ಮೊದಲನೇದಾಗಿ ನೆಲ ಮಹಡಿಯನ್ನು ತಲುಪ್ತಾಯಿದ್ರು. ಅದಾದಮೇಲೆ ಮೊದಲ ಮಹಡಿಯಲ್ಲೂ ಸಹ ಒಂದು ರೆಸ್ಟೋ ಬಾರನ್ನು ನಡೆಸುವಂಥ ಕೆಲಸ ಆಗ್ತಾಯಿತ್ತು. ಮೇಲ್ಭಾಗದಲ್ಲಿ ಅಂದರೆ ಎರಡನೇ ಮಹಡಿಯಲ್ಲಿ, ಅಂದರೆ ನಿಯಮಗಳನ್ನು ಮೀರಿ ಒಂದು ಟೆಂಪ್ರವರಿ ಸ್ಟ್ರಕ್ಚರ್ನ ಏನು ಮಾಡ್ಕೊಂಡಿದ್ರು, ಆ ಒಂದು ಸ್ಥಳದಲ್ಲೇ ಅಗ್ನಿ ಅವಘಡ ಸಂಭವಿಸಿದಂಥದ್ದು. ಅಲ್ಲಿಗೆ ಒಳಗೆ ಪ್ರವೇಶ ದ್ವಾರ ಇದ್ದಿದ್ದು ಸಹ ಸಾಕಷ್ಟು ಕಿರಿದಾದಂತಹ ಸ್ಥಳ. ಮತ್ತು ಆ ಒಂದು ಸ್ಥಳದಲ್ಲಿ ಹೆಚ್ಚಾಗಿ ಒಂದು ಅಲಂಕಾರಿಕ ವಸ್ತುಗಳಿಗೆ ಆದ್ಯತೆಯನ್ನು ನೀಡಲಾಗಿತ್ತು. ಹೀಗಾಗಿ ಹುಲ್ಲಿರ್ಬೋದು, ಬಿದಿರಿರ್ಬೋದು, ಹೀಗೆ ಬೆಂಕಿಯರಿಗೆ ಬೇಗನೆ ಆಹುತಿ ಆಗುವಂತಹ ವಸ್ತುಗಳೇ ಹೆಚ್ಚಾಗಿತ್ತು. ಹೀಗಾಗಿ ಎಲ್ಲವೂ ಸಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಯಿತು. ಹೀಗಾಗಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದಿದ್ದರು, ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ಬಂದಿದ್ದರು, ಪೊಲೀಸ್ ಕಮಿಷನರ್ ಬಂದಿದ್ದರು. ಎಲ್ಲರೂ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಈ ಒಂದು ಕಟ್ಟಡಕ್ಕೆ ಅನುಮತಿ ಸಿಕ್ಕಿದೆಗೆ, ಮೊದಲನೇದಾಗಿ ಈ ಕಟ್ಟಡಕ್ಕೆ ಅನುಮತಿ ಸಿಕ್ಕಿದೆಗೆ ಅಂತೇಳಿ, ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಈ ಭಾಗದಲ್ಲೂ ಸಹ ವಸತಿ ಪ್ರದೇಶಗಳಿರುವಂಥದ್ದು, ಮನೆ ಇದೆ. ಅಂದರೆ ಒಂದೇ ರಸ್ತೆಯನ್ನು ದಾಟಿದರೆ ಮನೆ ಇಲ್ಲಿರುವಂಥದ್ದು, ಮತ್ತು ಉದ್ದಕ್ಕೂ ಸಾಲುಗೂ ಮನೆಗಳಿರುವಂಥದ್ದು. ಮತ್ತು ಈ ಒಂದು ರೆಸ್ಟೋ ಬಾರ್ನ ಹಿಂಭಾಗ, ಸೊ ಹಿಂಭಾಗ ಏನಿದೆ, ಹಿಂಭಾಗದಲ್ಲೂ ಸಹ ವಸತಿ ಪ್ರದೇಶ ಇರುವಂಥದ್ದು. ಹೀಗಾಗಿ ಇಲ್ಲಿಗೆ ಯಾವ ರೀತಿಯಾಗಿ ಅನುಮತಿಯನ್ನು ಕೊಡಲಾಯಿತು, ಮತ್ತು ಎಲ್ಲರೂ ಯಾಕೆ ಕಣ್ಮುಚ್ಚಿಕೊಳ್ತಿದ್ರು ಅಂತ. ಮತ್ತು ನೀವೀಗೇನು ನೋಡ್ತಾ ಇರೋ ಈ ಸ್ಥಳದಲ್ಲಿ ಈ ಒಂದು ಜನ್ರೇಟರ್ ರೂಮ್ ಏನಿದೆ, ಆ ಜನ್ರೇಟರ್ ರೂಮ್ಗೂ ಸಹ ಅವರು ಇದು ಅಂದರೆ ಅಳವಡಿಸಿರುವಂತಹ ದ್ವಾರ ಏನಿದೆ ಸಂಪೂರ್ಣವಾಗಿ ಆ ಕಟ್ಟಿಗೆಯಲ್ಲಿ ಮಾಡುವಂಥದ್ದು ಅಂದರೆ ಇರುವಂಥದ್ದು. ಮತ್ತು ಮೇಲ್ಭಾಗದಲ್ಲಿರುವಂಥ ಹುಲ್ಲು, ಒಂದು ವೇಳೆ ಇದೇ ಒಂದು ಸ್ಥಳಕ್ಕೂ ಸಹ ಏನಾದರೂ ಅಂದರೆ ಇದು ಬಿದ್ದರೆ, ಬೆಂಕಿಯ ಕಿಡಿ ಬಿದ್ದರೆ ಸಾಕಷ್ಟು ಉರಿಯುವಂತಹ ಸಾಧ್ಯತೆ ಹೆಚ್ಚಾಗಿರ್ತದೆ. ಈ ರೀತಿಯಾಗಿ ಮಾಡಿದರೆ ಮತ್ತು ಯಾವುದೇ ಸುರಕ್ಷತೆಗೆ ಆದ್ಯತೆಯನ್ನು ನೀಡಿರಲಿಲ್ಲ. ಯಾಕಂದರೆ ಯಾವುದೇ ಒಂದು ಈ ರೀತಿಯಾದಂತಹ ರೆಸ್ಟೋ ಬಾರನ್ನು ನಡೆಸುವಂಥ ಸಂದರ್ಭದಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗ್ತದೆ. ಅಂದರೆ ಅಲ್ಲಿ ಈ ಬೆಂಕಿ ಆಕಸ್ಮಿಕ ಸಂಭವಿಸಿದ ಸಂದರ್ಭದಲ್ಲಿ ಅದನ್ನು ನಂದಿಸಲಿಕ್ಕೆ ಬೇಕಾದಂಥ ಸಾಧನಗಳನ್ನ ಇಡಬೇಕಾಗ್ತದೆ. ಮತ್ತು ಫೈರ್ ಎಕ್ಸಿಟ್ ಪ್ರಮುಖವಾಗಿ ಬೇಕಾಗ್ತದೆ. ಅಂದರೆ ಎಮರ್ಜೆನ್ಸಿಯಲ್ಲಿ ಅವರು ಹೊರಗೆ ಬರಲಿಕ್ಕೆ ಬೇಕಾದಂತಹ ಒಂದು ಅವಕಾಶಗಳನ್ನು ಮತ್ತು ಸಾಧ್ಯತೆಗಳನ್ನು ಹೆಚ್ಚಾಗಿ ಮಾಡಬೇಕಾಗ್ತದೆ. ಆದರೆ ಇದ್ಯಾವುದನ್ನು ಸಹ ಇಲ್ಲಿ ಮಾಡಿರಲಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಒಂದು ಕಡೆ ಕಟ್ಟಡ ನಿಯಮವನ್ನು ಮೀರಿ ಕಟ್ಟಿಕೊಂಡಿರುವಂಥದ್ದು,
ಇದರ ಬಗ್ಗೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನನ್ನು ಹೇಳಿಲ್ಲ. ಜೊತೆಗೆ ಆಸ್ಪತ್ರೆ ಮತ್ತು ಮನೆಗಳಿರುವಂತಹ ಸ್ಥಳದಲ್ಲೇ ಈ ರೀತಿಯಾದಂತಹ ರೆಸ್ಟೋ ಬಾರ್ನ ನಡೆಸ್ತಾ ಇರುವಂಥದ್ದು. ಈ ಬಗ್ಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಎಚ್ಚರಿಕೆಯನ್ನಾಗಲಿ ಅಥವಾ ಆ ಕ್ರಮವನ್ನಾಗಲಿ ತೆಗೆದುಕೊಂಡಿರಲ್ಲ. ಹೀಗಾಗಿ ಒಂದು ಕಡೆ ಏನು ಈ ಒಂದು ಘಟನೆ ಏನು ನಡೆದಿದೆ, ಸಂಪೂರ್ಣ ಹೊಣೆಗಾರಿಕೆ ಮಾಲೀಕನಿಗೆ ಆದರೂ ಸಹ ಅದರ ಜೊತೆಗೆ ಅಧಿಕಾರಿಗಳು ಸಹ ಇದರ ಹೊಣೆಗಾರರಾಗ್ತಾರೆ ಮತ್ತು ಅವರ ಜವಾಬ್ದಾರಿ ಸಹ ಇದೆ. ಅವರು ಕ್ರಮವನ್ನು ತೆಗೆದುಕೊಂಡಿದ್ರೆ ಖಂಡಿತವಾಗಿ ಇಂಥದ್ದೊಂದು ಅನಾಹುತ ಆಗ್ತಾ ಇರಲ್ಲ. ಇದರ ಜೊತೆಗೆ ಮೈಸೂರಿನ ಬಹುತೇಕ ಕಡೆಗಳಲ್ಲಿ ಈ ರೀತಿಯಾಗಿ ರೆಸ್ಟೋ ಬಾರನ್ನು ನಿಯಮಗಳನ್ನು ಮೀರಿ ಕಾನೂನನ್ನು ಪಾಲಿಸದೆ ನಡೆಸ್ತಾ ಇರುವಂಥದ್ದಾಗ್ತಾ ಇದೆ. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಇಂತಹ ಅನಧಿಕೃತವಾಗಿ ನಿಯಮಗಳನ್ನು ಮೀರಿ ನಡೆಸ್ತಾ ಇರುವಂತಹ ರೆಸ್ಟೋ ಬಾರ್ಗಳನ್ನು, ಮದ್ಯ ಮಾರಾಟವನ್ನು ಬಂದ್ ಮಾಡಬೇಕು. ಇಲ್ಲವಾದರೆ ಮತ್ತಷ್ಟು ಅನಾಹುತ ಕಟ್ಟಿಟ್ಟ ಬುತ್ತಿ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.